ಈಗ ರಸ್ತೆ ಗುಂಡಿ ಮುಚ್ಚೋದಕ್ಕೆ 15 ದಿನಗಳ ಗಡುವನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿ ಕಮಿಷನರ್ಗೆ ಗಡುವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ನಾವು ಪ್ರತಿನಿಧಿ ಶಾಂತಮೂರ್ತಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಟಿವಿ9 ಇದ್ರ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರಿಂದಾಗಿ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಅಧಿಕಾರಿಗಳಿಗೆ ಡಿಸಿಎಂ ಇಂದ ಖಡಕ್ ಸೂಚನೆ ಹೋಗಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದಿವೆ. ಈ ಹಿನ್ನೆಲೆಯಲ್ಲಿ ತುಷಾರ್ ಗಿರಿನಾಥ್ ಅವರಿಗೆ ಡಿ ಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಟಿವಿ9 ಗುಂಡಿ ಅಭಿಯಾನವನ್ನು ಮಾಡಿತ್ತು. ಇದರ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಎಲ್ಲೆಲ್ಲಿ ಗುಂಡಿಗಳಿವೆ, ಇದರಿಂದಾಗಿ ಏನೇನು ಸಮಸ್ಯೆಗಳಾಗ್ತಾ ಇವೆ ಅನ್ನುವಂಥದ್ರ ಬಗ್ಗೆ ಜನ ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ವಾಹನ ಸವಾರರು ಪ್ರತಿನಿತ್ಯ ಇದೇ ಗುಂಡಿಗಳಲ್ಲಿ ತಮ್ಮ ವಾಹನಗಳನ್ನು ಓಡಿಸ್ಕೊಂಡು ಹೋಗುವಂಥ ಒಂದು ದುಸ್ಥಿತಿ ನಿರ್ಮಾಣವಾಗಿದೆ. ಈಗ ಸದ್ಯಕ್ಕೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಈ 15 ದಿನಗಳ ಒಳಗೆ ಅದೆಷ್ಟು ಗುಂಡಿಗಳನ್ನು ಮುಚ್ಚುತ್ತಾರೆ ಬಿಬಿಎಂಪಿಯಿಂದ ಅನ್ನುವಂಥದ್ದನ್ನು ನೋಡಬೇಕು. ಕೊನೆಗೂ ಈಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಸರ್ಕಾರದಿಂದ ಬಂದಿರುವಂಥ ಈ ಸೂಚನೆ ಅದೆಷ್ಟು ಮಟ್ಟಿಗೆ ಪಾಲನೆ ಆಗುತ್ತೆ, 15 ದಿನಗಳ ಒಳಗಡೆ ಯಾವ್ಯಾವ ಗುಂಡಿಗಳು ಮುಚ್ಚುತ್ತಾರೆ ಅನ್ನುವಂಥದ್ದು ಇರುವಂಥ ಪ್ರಶ್ನೆ. ಇನ್ನು ಈಗ ಗ್ರೇಟರ್ ಬೆಂಗಳೂರು ಸಂಬಂಧ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಸಭೆಯನ್ನ ಕರೆದಿದ್ದಾರೆ. ಬೆಳಗ್ಗೆ 11:30ಕ್ಕೆ ಕರೆದಿರುವಂತಹ ಸಭೆ ಇದು. ವಿಧಾನಸೌಧದಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸಭೆ ಆರಂಭವಾಗುತ್ತೆ. ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಶೀಲನೆಗೋಸ್ಕರ ಕರೆದಿರುವಂತಹ ಸಭೆ 2024ನೇ ಸಾಲಿನ ಆಡಳಿತ ವಿಧೇಯಕದ ಪರಿಶೀಲನೆಗೋಸ್ಕರ ಅಂಥೇಳಿ ಅಧಿಕಾರಿಗಳನ್ನೆಲ್ಲರನ್ನು ಕೂಡ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿರುದ್ಧ ಪರ ಮತ್ತು ವಿರೋಧದ ಚರ್ಚೆಗಳು ಬರ್ತಾ ಇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತನೂ ಕೂಡ ಮಾತಾಡೋದಕ್ಕೆ ಅಂಥೇಳಿ ಅಧಿಕಾರಿಗಳನ್ನು ಸಭೆ ಕರೆದಿದ್ದಾರೆ. ವಿಧಾನಮಂಡಲ ಜಂಟಿ ಪರಿಶೀಲನೆ ಸಮಿತಿಯೊಂದಿಗೆ ಇರುವಂತಹ ಸಭೆ ಇದು. ವರದಿ ನೀಡೋದಕ್ಕೆ ರಚಿಸಲಾಗಿರುವಂತಹ ಸಮಿತಿ. ಅದ್ರ ಜೊತೆಗೆ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಇದರಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ.